ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಮಾ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಉತ್ತರ ಕರ್ನಾಟಕದ ಫೇಮಸ್ ಸಜ್ಜೆ ರೊಟ್ಟಿ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಆನ್ ಆಗುತ್ತೆ. ನಾವು ಮಾಡೋ ಪ್ರತಿಯೊಂದು ವೀಡಿಯೋನೂ ಫಸ್ಟ್ ನಿಮಗೆ ಬಂದು ತಲುಪುತ್ತೆ, ನೀವೇ ನೋಡ್ಬೋದು. ಇವಾಗ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ನಾನು ಇವಾಗ 3 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ನೀರನ್ನ ಕಾಯಕ್ಕೆ ಇಟ್ಕೊಂಡು ಈ ಕಡೆ ನಾನು ಹಿಟ್ಟನ್ನು ಜರಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಪುಡಿ, ಸಜ್ಜೆ ಹಿಟ್ಟು ಈ 3 ಚೆನ್ನಾಗಿ ಮಿಕ್ಸ್ ಆಗಬೇಕು. ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ ರೊಟ್ಟಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಕಡೆ ಏನು ಮಾಡ್ತೀರಾ ಹಬ್ಬಕ್ಕೆ? ಸಜ್ಜೆ ರೊಟ್ಟಿ, ಪೊಂಗಲು ಈ ಥರ ಏನು ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಉತ್ತರ ಕರ್ನಾಟಕದ ಸೈಡು ಹೇಳಬೇಕು ಅಂದರೆ ಸಜ್ಜೆ ರೊಟ್ಟಿ, ಶೇಂಗಾ ಹೋಳಿಗೆ, ಭರ್ತ ಮಾಡ್ತಾರೆ. ನಿಮ್ಮ ಕಡೆ ಏನು ಮಾಡ್ತಾರೆ ಅಂತೇಳಿ ನನಗೆ. ಸಜ್ಜೆ ಹಿಟ್ಟು ನಾನು ಮಿಲ್ಲಿಗೆ ಹಾಕ್ಸ್ಕೊಂಬಂದಿದ್ದು, ಅಂದರೆ ಸಜ್ಜೆ ನಮ್ಮದೇ, ಅದು ನಮ್ಮ ಅಮ್ಮ ಅವ್ರು ಕಳಿಸಿದ್ರು. ಅದನ್ನೇ ನಾನು ಕ್ಲೀನ್ ಮಾಡಿಸಿ ಕಳಿಸಿದ್ದೆ ಗಿರಣಿಗೆ. ಇಲ್ಲಿ ನೀರು ಕೂಡ ಕಾದಿದೆ. ನಾನು ಹಿಟ್ಟನ್ನು ಈ ಥರ ಮಾಡಿಟ್ಕೊಂಡಿದ್ದೆ. ರೌಂಡಾಗಿ ಹಿಟ್ಟನ್ನು ಮಾಡಿಕೊಂಡು ನಡುವೆ ಬಿಟ್ಟಿದ್ದೆ. ಅದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಿಟ್ಟನ್ನು ನೀರೊಳಗಡೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಕರ್ಜಿಗೆ ಸಹಾಯದಿಂದ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಯೆಲ್ಲ ಸುಟ್ಬಿಡುತ್ತೆ. ಹುಷಾರು, ಸ್ವಲ್ಪ ಜಾಸ್ತಿ ನೀರು ಕುದ್ದಿರುತ್ತೆ ಅಲ್ವಾ, ಹಾಗಾಗಿ ಕೈ ಸುಡುತ್ತೆ. ಸ್ವಲ್ಪ ಕೋಲ್ಡ್ ಆಗಿದೆ ನನಗೆ, ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ನಾವೆಷ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತವೆ. ಚೆನ್ನಾಗಿ ನಾದ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡು ಮತ್ತು ಹಿಟ್ಟನ್ನು ಲೂಸಾಗಿ ಕಲಿಸ್ಕೊಳ್ಬೇಡಿ, ಹಾಗೆ ಗಟ್ಟಿಗೂ ಕಲಿಸ್ಕೊಳ್ಬೇಡಿ. ಮೀಡಿಯಮ್ ಆಗಿರಬೇಕು ಹಿಟ್ಟು. ಇವಾಗ ನಾವು ರೊಟ್ಟಿ ತಟ್ಟಕ್ಕೆ ಹೋದರೆ ಗಟ್ಟಿ ಇದ್ದರೆ ಕೈ ನೋವಾಗುತ್ತೆ, ಮತ್ತು ಲಟ್ಸೋಕ್ಕೂ ಕಷ್ಟನೇ, ಕೈ ಪೇನ್ ಆಗುತ್ತೆ ಇಲ್ಲೆಲ್ಲ, ಶೋಲ್ಡರು. ಹಿಟ್ಟೆಲ್ಲ ಲೂಸ್ ಆಗಿತ್ತಪ್ಪ ಅಂದರೆ ಲಾಸ್ಟಲ್ಲಿ ರೊಟ್ಟಿನೇ ಬರಲ್ಲ. ಫಸ್ಟ್ ಏನೋ ರೊಟ್ಟಿ ಬರ್ತವೆ, ಒಂದು 3-4 ರೊಟ್ಟಿ ಬರ್ತವೆ, ಆಮೇಲೆ ರೊಟ್ಟಿನೇ ಬರಲ್ಲ ಲೂಸ್ ಆದರೆ. ಅದಕ್ಕೆ ಮೀಡಿಯಮ್ ಆಗಿಯೇ ಕಲಿಸ್ಕೊಳ್ಳಿ. ಗಟ್ಟಿನೂ ಇರಬಾರ್ದು, ಹಿಟ್ಟು ಲೂಸ್ ಕೂಡ ಇರಬಾರ್ದು. ಆ ಥರ ನೋಡಿಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 4 ಗ್ಲಾಸ್ ಆಗುವಷ್ಟು ಸಜ್ಜೆ ಹಿಟ್ಟು ತೊಗೊಂಡಿದ್ದೆ. ಅದಕ್ಕೆ ಇಲ್ಲಿ 2 ಗ್ಲಾಸ್ ನೀರು ಹೋಗಿದೆ, ಇನ್ನೂ 1 ಗ್ಲಾಸ್ ನೀರು ಮಿಕ್ಕಿತ್ತು. ನೋಡಿ, ಈ ಥರ ಕಲಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಕಲಿಸ್ಕೊಂಡಿದ್ದಾದಮೇಲೆ 2 ಭಾಗಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಎರಡು ಭಾಗಗಳನ್ನ ಮಾಡಿಕೊಂಡು ಒಂದು ತೆಗೆದಿಟ್ಟು ಒಂದು ಬಂಡೆ ಮೇಲೆ ತಗೊಂಡು ಸ್ವಲ್ಪ ನಾದ್ಬಿಟ್ಟು ಬಾಲ್ ಥರ ಮಾಡ್ಕೊಳ್ತಾ ಇದ್ದೀನಿ.
ಉದ್ದಕ್ಕೆ ಈ ಥರ ಮಾಡಿಕೊಂಡು ಬಾಲ್ ಥರ ಮಾಡ್ಕೊಂಡು ಇಟ್ಕೊಳ್ಳಿ. ಆ ಥರ ಉದ್ದಕ್ಕೆ ಮಾಡ್ಕೊಂಡ್ಮೇಲೆ ಈ ಥರ ಹಿಟ್ಟನ್ನು ಕಡ್ದಿಟ್ಕೊಳ್ಬೇಕಾಗತ್ತೆ. ನನಗಿಲ್ಲಿ 11 ರೊಟ್ಟಿ ಆಗುವಷ್ಟು ಹಿಟ್ಟನ್ನು ಕಡ್ದಿಟ್ಕೊಂಡಿದ್ದೆ ನಾನು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಬೋದು. ನಿಮ್ಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು ರೊಟ್ಟಿನ. ಒಣ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಅದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಇಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸ್ ನೀರು ಮಿಕ್ಕಿತ್ತಲ್ವ, ಅದೇ ಪಾತ್ರೆಗೆ ಇನ್ನೂ 1 ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡಿದ್ದೀನಿ, ವೈಟ್ ಕಲರ್ದು. ಅದು ನಾನು ಡೈಲಿ ಯೂಸ್ ಮಾಡ್ತೀನಿ. ಇವಾಗ ಒಂದು ಉಂಡೆನ ತೊಗೊಂಡಿದ್ದೀನಿ, ಸಜ್ಜೆ ಹಿಟ್ಟಿಂದು. ತೊಗೊಂಡ್ಬಿಟ್ಟು ರೌಂಡ್ ಶೇಪಲ್ಲಿ ಮಾಡಿ ಕೈಯಲ್ಲೇ ಸ್ವಲ್ಪ ತಟ್ಕೊಳ್ಬೇಕಾಗತ್ತೆ. ಆಮೇಲೆ ಇಲ್ಲಿ ಬಿಳಿ ಎಳ್ಳು ಕೂಡ ತೊಗೊಂಡಿದ್ದೀನಿ ನಾನು. ಆಮೇಲೆ ಬಿಳಿ ಎಳ್ಳು ಬೇಕಿದ್ರೆ ನೀವು ಕರಿ ಎಳ್ಳು ಕೂಡ ತೊಗೊಳ್ಬೋದು. ನಾನು ಇಲ್ಲಿ ಬಿಳಿ ಎಳ್ಳು ಅಷ್ಟೇ ತೊಗೊಂಡಿದ್ದೀನಿ. ಇವಾಗ ಒಣ ಹಿಟ್ಟನ್ನು ಬಂಡೆಗೆ ಸವರಿ ರೊಟ್ಟಿನ ತಟ್ಕೊಳ್ಬೇಕಾಗತ್ತೆ. ನೋಡಿ ಯಾವ ಥರ ತಟ್ಟೋದು ಅಂತ. ಒಂದು ಕೈಲಿ ಸರಿಸ್ಕೊತ ಒಂದು ಕೈಲಿ ತಟ್ಕೊತ ಇರಬೇಕು. ರೊಟ್ಟಿ ಏನಾದರೂ ಬಂಡೆಗೆ ಅಂಟಿದ್ರೆ ರೊಟ್ಟಿನ ತಗೊಂಡು ಕೈಯಲ್ಲಿ ಇಟ್ಕೊಂಡು ಹಿಟ್ಟನ್ನು ಕೆಳಗಡೆ ಹಾಕ್ಕೊಂಡು ಬಡೀರಿ. ಇವಾಗ ರೊಟ್ಟಿ ತಟ್ಟಿದ್ದು ಆಯಿತು. ಈ ಥರ ತಗೊಂಡು ಬಲಗೈಯಲ್ಲಿ ಹಾಕ್ಕೊಂಡು ಹೆಂಚಿನ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಹೆಂಚು ಕೂಡ ನಾನು ಕಾಯಕ್ಕಿಟ್ಟಿದ್ದೆ. ಇವಾಗ ನಾನೇನು ಕಾಟನ್ ಬಟ್ಟೆನ ನೀರಲ್ಲಿ ಹಾಕಿದ್ನಲ್ಲ, ಆ ನೀರನ್ನು ತಗೊಂಡು ಸ್ವಲ್ಪ ಹಚ್ಕೊಳ್ಬೇಕಾಗುತ್ತೆ ರೊಟ್ಟಿಗೆ. ಕಾಟನ್ ಬಟ್ಟೆಯಿಂದ ನೀರನ್ನು ಹಚ್ಕೊಳ್ಳಿ ರೊಟ್ಟಿಗೆ. ಇವಾಗ ರೊಟ್ಟಿ ಸುಟ್ಟಿದೆ, ತಿರುವು ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ನೀವು ತಿರುವು ಹಾಕ್ಕೊಳ್ತಾ ಇರಬೇಕು, ಹಾಗಾದರೆ ಕಟಿಯಾಗ್ತವೆ ರೊಟ್ಟಿ. ಮತ್ತು ಒಂದು ಕಾಟನ್ ಬಟ್ಟೆ ಇರುತ್ತಲ್ವ, ಅದನ್ನು ತಗೊಂಡು ಒತ್ತಿ ರೊಟ್ಟಿಗೆ ಈ ಥರ ಒತ್ತಿದ್ರೆ ನಮ್ಮ ಕೈಯೂ ಕೂಡ ಸುಡಲ್ಲ, ಮತ್ತು ರೊಟ್ಟಿನೂ ಕೂಡ ಕಟ್ಟಿಯಾಗಿ ಚೆನ್ನಾಗಿರುತ್ತೆ. ಕಟಕ್ ರೊಟ್ಟಿ ಅಂತಾರಲ್ವ, ಈ ಥರ ಪದೇ ಪದೇ ತಿರುವು ಹಾಕ್ಕೊಂಡು ಒತ್ತೋದ್ರಿಂದ ಬಟ್ಟೆಯಿಂದ ಕಟ್ಟಿಯಾಗಿ ಬರ್ತವೆ, ಕಟ್ಟಿಯಾಗಿ ಸುಡ್ತವೆ ರೊಟ್ಟಿ. ಹಸಿ ಬಿಸಿ ಕೂಡ ಆಗಲ್ಲ. ಎಲ್ಲಿ ನಿಮಗೆ ಹಸಿ ಅನಿಸುತ್ತೋ ರೊಟ್ಟಿ ಅಲ್ಲಿ ಬಟ್ಟೆಯಿಂದ ಒತ್ಕೊಳ್ಳಿ, ಚೆನ್ನಾಗಾಗ್ತವೆ ರೊಟ್ಟಿ. ಇವಾಗ ನೋಡ್ತಾ ಇರ್ಬೋದು ನೀವು, ಕೈಯಿಂದ ಬಡ್ದಿರೋ ರೊಟ್ಟಿ, ತಟ್ಟಿರೋ ರೊಟ್ಟಿ ರೆಡಿಯಾಗಿದೆ. ಅದು ನಾನು ಒಂದು ಮರ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ತಟ್ಟೋದು ಕೂಡ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನಾನು ಒಂದು ಉಂಡೆ ಆಗುವಷ್ಟು ಒಂದು ರೊಟ್ಟಿ ಆಗುವಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರು ಹಚ್ಕೊಂಡು ಚೆನ್ನಾಗಿ ನಾದ್ಕೊಂಡು ಕೈಯಲ್ಲೇ ಬಾಲ್ ಥರ ಮಾಡಿಕೊಂಡು ಆಮೇಲೆ ಕೈಯಲ್ಲೇ ತಟ್ಕೊಳ್ಬೇಕಾಗತ್ತೆ. ಎಳ್ಳು ಕೂಡ ಹಚ್ಕೊಳ್ತಾ ಇದ್ದೀನಿ ನಾನು. ಒಣ ಹಿಟ್ಟನ್ನು ಬಂಡೆಗೆ ಸವರ್ಕೊಂಡು ಈ ಥರ ಸ್ವಲ್ಪ ರೊಟ್ಟಿನ ತಟ್ಕೊಳ್ಬೇಕಾಗತ್ತೆ. ಈ ಥರ ರೊಟ್ಟಿ ತಟ್ಟದೆ ಅದನ್ನ ಹಾಗೆ ಮಾಡೋಕ್ಕೋದ್ರೆ ಎಲ್ಲ ಸೀಳ್ಬಿಡುತ್ತೆ, ಕೊನೆಯಲ್ಲಿ ಎಲ್ಲ ಕಟ್ಟಾಗ್ತವೆ. ಹಾಗಾಗಿ ಸ್ವಲ್ಪ ತಟ್ಕೊಳ್ಬೇಕಾಗುತ್ತೆ ರೊಟ್ಟಿ. ಈ ಥರ ತಟ್ಕೊಂಡು ಈ ಥರ ಲಟ್ಟಿಸ್ಕೊಳ್ಳಿ. ಹಾಗೆ
ಹೆಂಚು ಏನಿರುತ್ತಲ್ವ ಅಲ್ಲಷ್ಟೇ ನೀವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಮಧ್ಯ ಮಾತ್ರ ಲಟ್ಟಿಸ್ಕೊಳ್ಬೇಡಿ. ಮಧ್ಯ ಲಟ್ಟಿಸ್ಕೊಳಕ್ಕೆ ಹೋದರೆ ರೊಟ್ಟಿ ಎಲ್ಲ ಹರಿದೋಗ್ತವೆ. ನೀವೆಷ್ಟು ದೊಡ್ಡದಾದರೂ ಕೂಡ ಲಟ್ಟಿಸ್ಕೊಳ್ಬೋದು ರೊಟ್ಟಿನ. ಏನಾದರೂ ಬಂಡೆಗೆ ಅಂಟಿದರೆ ರೊಟ್ಟಿ ಈ ಥರ ಕೈಯಲ್ಲಿ ತಗೊಂಡು ಸ್ವಲ್ಪ ಹಿಟ್ಟನ್ನು ಸವರ್ಬಿಟ್ಟು ಮತ್ತು ಲಟ್ಟಿಸ್ಕೊಳ್ಳಿ. ರೊಟ್ಟಿ ಈಸಿಯಾಗಿ ಬರ್ತವೆ. ರೊಟ್ಟಿ ಬರಲ್ಲ ಅನ್ನೋರು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು ಲಟ್ಟಿಸಿ ರೊಟ್ಟಿನ. ನೋಡ್ತಾ ಇರ್ಬೋದು ನೀವು. ನಾನು ಇವಾಗ ರೊಟ್ಟಿ ತೊಗೊಂಡು ಹಾಕ್ತಾಯಿದ್ದೀನಿ ರೊಟ್ಟಿನ. ಇವಾಗ ಮತ್ತೆ ನೀರು ಹಚ್ಕೊಳ್ತೀನಿ ಬಟ್ಟೆಯಿಂದ. ಇವಾಗ ಈ ರೊಟ್ಟಿ ಸುಟ್ಟಿದೆ, ಇದನ್ನು ತಿರುವಾಕೊಳ್ಬೇಕಾಗತ್ತೆ. ನನಗಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ, ಏನು ಅಂದ್ಕೊಳ್ಬೇಡಿ ಆಯಿತಾ. ನಾನು ಮಾಡಿದ್ದು ವಿಡಿಯೋನ ನೋಡಿನಾದರೂ ಕಲೀರಿ ನೀವು, ಅಷ್ಟೇ ನಾನು ಹೇಳೋದು. ನನ್ನ ಮಾತಲ್ಲೇ ಹೇಳ್ಕೊಡ್ಬೇಕು ಅಂತೇನಿಲ್ಲ, ನೋಡಿನೂ ಕಲಿಬೋದು ಅಲ್ವಾ. ಒಂದು ಮಿನಿಟ್ ಅಷ್ಟು ಬಿಟ್ಟು ಮತ್ತೆ ನೀವು ತಿರುವಾಕ್ಕೊಳ್ಬೇಕಾಗುತ್ತೆ. ತಿರುವಾಕ್ಕೊಂಡು ಮತ್ತೆ ಒತ್ತಿ ರೊಟ್ಟಿನ. ನೋಡಿ ಈ ಥರ ಒತ್ಕೊಳ್ಬೇಕಾಗತ್ತೆ ಒಂದು ಬಟ್ಟೆಯಿಂದ. ರೊಟ್ಟಿ ಖಡಕ್ಕಾಗಿ ಬರ್ತವೆ, ಕಟ ಕಟ ಅಂತಿರ್ತವೆ, ಚೆನ್ನಾಗಿರ್ತವೆ. ಹಾಗೆ ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಆಗುವಷ್ಟು ಸ್ವಲ್ಪ ಹೊರಗಡೆನೇ ಇಡಬೇಕಾಗುತ್ತೆ. ಯಾವ ಬಾಕ್ಸಲ್ಲಿ ಇಡಬೇಡಿ, ಸ್ಮೆಲ್ ಬರ್ತವೆ. ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಬೇಗ ಹಾಕಿಟ್ಟಿರೋದ್ರಿಂದ ಸ್ವಲ್ಪ ಗಾಳಿಗೆ ಇಡಿ, ಮನೆಯಲ್ಲೇ ಇಡಿ. ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಆಗುವಷ್ಟು ಇಡಿ. ಜಾಸ್ತಿ ದಿನ ಇಟ್ಟು ತಿನ್ಬೋದು ಈ ಖಡಕ್ ರೊಟ್ಟಿನ. ನೋಡಿ ನಿಮ್ಮ ಮನೇಲೂ ನೀವು ಟ್ರೈ ಮಾಡಿ ಆಯಿತಾ. ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಈ ಥರ ತಿರುವಾಕ್ಕೊಂಡು ಒತ್ತೋದ್ರಿಂದ ಖಡಕ್ ಆಗ್ತವೆ ಅಂತ ಹೇಳಿದ್ನಲ್ಲ, ನೀವು ಇದೇ ಥರ ಮಾಡಿ ಆಯಿತಾ. ನೋಡಿ ರೊಟ್ಟಿ ಅದು ಮಾಡುವು ಇದು ನಾನು ತಟ್ಟಿ ಮಾಡಿರೋ ರೊಟ್ಟಿ, ಇದು ನಾನು ಲಟ್ಸಿ ಮಾಡಿರೋ ರೊಟ್ಟಿ. ಎಲ್ಲ ರೊಟ್ಟಿನೂ ತೋರಿಸ್ತೀನಿ ನೋಡಿ.